ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನ ಪ್ರತಿನಿತ್ಯವೂ ಕಾದು ನಡೆಸುತ್ತಾ ನಿಮ್ಮ ಜೀವಿತವನ್ನು ಉದ್ಧರಿಸುತ್ತಾ ದೇವರು ಬಂದಿದ್ದಾರೆ. ಈ ಒಂದು ಪ್ರತಿಯೊಂದು ಕ್ಷಣವೂ ದೇವರು ನಮ್ಮನ್ನ ಉದ್ಧರಿಸ್ತಾ ಇರುವುದಕ್ಕೆ ಕಾರಣ ಆತನ ನಮ್ಮ ಮೇಲಿಟ್ಟಂತ ಒಂದು ಮಹಾ ಪ್ರೀತಿಯಾಗಿದೆ. ಪ್ರಿಯ ಸಹೋದರ ಸಹೋದರಿ, ನಾವು ದೇವರನ್ನ ಕಷ್ಟದ ಸಮಯದಲ್ಲಿ ಆತ್ಕೊಳ್ಳುವುದು, ಸುಖದ ಸಮಯದಲ್ಲಿ ಬಿಟ್ಟು ಬಿಡುವಂಥದ್ದು ಆಗಿರಕೂಡದು. ಎಲ್ಲಾ ಪರಿಸ್ಥಿತಿಗಳನ್ನು ದೇವರನ್ನೇ ನಾವು ಆತುಕೊಂಡು ನಡೆಯೋದನ್ನ ನಾವು ಕಲಿಬೇಕು. ಎಷ್ಟೋ ಜನ ಅಂದುಕೊಳ್ತೀರಾ, ಅಯ್ಯೋ ಏನು ಪ್ರಾರ್ಥನೆ ಮಾಡಿದ್ರು ಏನೇನ್ ಮಾಡಿದ್ರು ಶೋಧನೆಗಳು ತಪ್ಪಿದ್ದೇ ಅಲ್ಲ, ಬರ್ತಾನೆ ಇರ್ತದೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೀನು ಶೋಧನೆಗಳು ನಿನಗೆ ಬಂದಾಗ ನೀನು ಯಾರು ಎಂಬುದಾಗಿ ಮೊದಲು ನಿನಗೆ ಗೊತ್ತಾಗುತ್ತೆ. ಶೋಧನೆಗಳು ಬಂದ ನಂತರ ಎರಡನೇದಾಗಿ ನೀನು ದೇವರ ಮೇಲೆ ಎಷ್ಟು ನಂಬಿಕೆ ಪ್ರೀತಿಯನ್ನ ಇಟ್ಟಿದ್ದಿ ಎಂಬುದಾಗಿ, ಎಷ್ಟು ದೇವರ ಮೇಲೆ ನೀನು ಆತುಕೊಂಡು ನಡೆದಿದೆ ಎಂಬುದಾಗಿ ಅದು ನಂತರ ಗೊತ್ತಾಗ. ಸಹೋದರ ಸಹೋದರಿ, ನಿನಗೂ ಸಹ ಒಂದು ಶೋಧನೆಗಳು ಬಂದಾಗ, ಸಮಸ್ಯೆಗಳು ಎದುರಾದಾಗ ನೀನು ದೇವರನ್ನ ಎಷ್ಟು ಆತುಕೊಳ್ತೀಯ ಅಷ್ಟು ನಿನ್ನ ಜೀವಿತದಲ್ಲಿ ದೇವ್ರ ದೊಡ್ಡ ಆಶೀರ್ವಾದಗಳನ್ನ ಬಿಡುಗಡೆಯನ್ನ ಇಟ್ಟಿರ್ತಾನೆ. ನೋಡು, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 1 ಕೊರಿಂಥ 10ನೇ ಅಧ್ಯಾಯದಲ್ಲಿ 13ನೇ ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ಹಲ್ಲೆಲೂಯಾ. ಕರ್ತನ ವಾಕ್ಯ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ. ಮನುಷ್ಯರಿಗೆ ಸಹಿಸಬಹುದಾದ ಶೋಧನೆಗಳೇ ಹೊರತು ಅದಕ್ಕಿಂತ ಮೇಲಾಗಿದ್ದು ದೇವರು ಯಾವತ್ತೂ ಕೊಡೋದಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ದೇವರ ಒಂದು ಶೋಧನೆಗಳು, ಒಂದು ಬಾಧೆಗಳು, ನೀನು ದೇವರು ನಂಬಿದ ನಿಮಿತ್ತವಾಗಿ, ದೇವರನ್ನು ಆತುಕೊಂಡು ನಡೀತಿರುವ ನಿಮಿತ್ತವಾಗಿ, ದೇವರ ರಾಜ್ಯಕ್ಕಾಗಿ ನೀನು ಜೀವಿಸುತ್ತಿರುವ ನಿಮಿತ್ತವಾಗಿ, ದೇವರಿಗೋಸ್ಕರ ನಿನ್ನನ್ನು ನೀನು ಡೆಡಿಕೇಟ್ ಮಾಡೋ ನಿಮಿತ್ತವಾಗಿ ನಿನಗೆ ಬರುತ್ತಿರುವಂತ ಶೋಧನೆಗಳಿದಾವಲ್ಲ, ಅದು ನೀನು ಯಾರು ಎಂಬುದಾಗಿ ಅದು ಬಿಳ್ಳು ಮಾಡಿ ತೋರಿಸಲಿಕ್ಕಿದೆ. ಅದು ನಿನ್ನ ಜೀವಿತವನ್ನ ಅಭಿವೃದ್ಧಿ ಮಾಡುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ನೀನು ಎಷ್ಟು ದೇವರನ್ನು ಆತುಕೊಳ್ತೀಯ ನಿನ್ನ ಶೋಧನೆಯ ಕಾಲದಲ್ಲಿ. ಹಲ್ಲೆಲೂಯಾ. ಇವತ್ತು ಶೋಧನೆಗಳು ಬಂದಾಗ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯನ್ನು ಏರುವಂತ ಸಂದರ್ಭ, ಅದೊಂದು ದೊಡ್ಡ ಶೋಧನೆ. ದೇವರು ಹೇಳ್ತಾರೆ, ಶೋಧನೆಗಳಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಒಂದು ಗಳಿಗೆ ಆದರೂ ಎಚ್ಚರವಾಗಿರಲಾರಿರ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳಲ್ಪಡ್ತಾರೆ ಯೇಸು ಸ್ವಾಮಿ. ಅವರು ಮನಸ್ಸು ಸಿದ್ಧವಾಗಿದೆ, ಆದ್ರೆ ದೇಹಕ್ಕೆ ಬಲ ಸಾಕಾಗ್ತಾ ಇಲ್ಲ. ಇವತ್ತು ನಿಮ್ಮ ಜೀವಿತದಲ್ಲೂ ಅಷ್ಟೇನೆ ಶೋಧನೆಗಳನ್ನ ಎದುರಿಸಲಿಕ್ಕೆ ನಿಮ್ಮ ಒಳಗಡೆ ಇರುವಂತ ಆತ್ಮನ ಒಂದು ಶಕ್ತಿಗೆ ಒಂದು ಬಲ ಇದೆ, ಆದ್ರೆ ನಿನ್ನ ಶರೀರ ಬಿಟ್ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ನೀನು ದೇವರಿಗೆ ನಿನ್ನನ್ನ ನೀನು ಸಮರ್ಪಣೆ ಮಾಡುವಾಗ ನಿನ್ನ ಜೀವಿತವನ್ನು ದೇವರು ಬದಲಾಯಿಸಲಿಕ್ಕಿದ್ದಾನೆ. ನೋಡ್ರೆ, ಮುಂದಿನ ವಾಕ್ಯ ಏನ್ ಹೇಳ್ತದೆ? ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಗೆನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಹ ಸಿದ್ಧ ಮಾಡ್ತಾರೆ. ಇವತ್ತು ದೇವರು ನಂಬಿಗಸ್ತನಾಗಿದ್ದಾನೆ, ನಿನ್ನಿಂದ ಆ ಶೋಧನೆಯನ್ನು ಎದುರಿಸೋದಕ್ಕಾಗಲ್ಲ. ನೀನು ಯಾವಾಗ ದೇವರನ್ನ ಆತುಕೊಳ್ತೀಯೋ ಆಗ ದೇವರು ಆ ಶೋಧನೆಯಿಂದ ಹೊರಗಡೆ ತರ್ತಾನೆ. ಯಾಕಂದ್ರೆ ನಿನ್ನ ಜೀವಿತದಲ್ಲಿ ಪ್ರತಿಯೊಂದೊಂದು ಎಕ್ಸಾಮ್ ಇರ್ತದೆ, ಪ್ರತಿಯೊಂದೊಂದು ಪರಿಶೋಧನೆ ಇರ್ತದೆ. ಅಬ್ರಹಾಮನಿಗೆ ಒಂದು ಶೋಧನೆ ಇತ್ತು. ಆತನು ತನ್ನ ಪ್ರೀತಿಯುಳ್ಳ ಒಬ್ಬನೇ ಮಗನ ನನಗೆ ಕೊಡ್ತಾನ ಇಲ್ವೋ ಎಂಬುದಾಗಿ ಆತನು ಕೊಡಕ್ಕೆ ಸಿದ್ಧನಾದ. ಆ ಶೋಧನೆಯನ್ನ, ಅವನು ಪರಿಶೋಧನೆಯನ್ನ ಅವನು ಜಯಿಸಿದ ನಂತರ ಅವನು ದೊಡ್ಡ ಆಶೀರ್ವದಿಸಲ್ಪಡ್ತಾನೆ. ದೊಡ್ಡ ಆಶೀರ್ವಾದ ಉಂಟಾಗ್ತದೆ. ನಿನ್ನ ಒಳಗಡೆ ಒಂದು ಲೆವೆಲ್ಗೆ ನೀನು ಹೋಗ್ಬೇಕು ಅಂದ್ರೆ ಒಂದು ಶೋಧನೆಯನ್ನ ನೀನು ಎದುರಿಸಬೇಕಾಗ್ತದೆ, ಒಂದು ಬಾಧೆನ ಎದುರಿಸಬೇಕಾಗ್ತದೆ, ಒಂದು ಜನಾಂಗಗಳನ್ನ ಎದುರಿಸಬೇಕಾಗ್ತದೆ, ಒಂದು ರೋಗವನ್ನು ಎದುರಿಸಬೇಕಾಗ್ತದೆ, ಒಂದು ಬಲಹೀನತೆಯನ್ನು ಎದುರಿಸಬೇಕಾಗ್ತದೆ. ನೀನು ಎದುರಿಸಿದ ನಂತರ ನಿನ್ನ ಜೀವಿತದ ದೊಡ್ಡ ಆಶೀರ್ವಾದ ಇದೆ. ನೀವು ಎಷ್ಟೋ ಸಾರಿ ನಾವು ಅದನ್ನ ಶೋಧನೆ ಬಂದಾಗ ಗುಡುಗುಡ್ತೀವಿ, ನಮ್ಮನ್ನ ನಾವು ಶಪಿಸಿಕೊಳ್ತೀವಿ. ಅದೆಂದಿಗೂ ನಾವು ಮಾಡ್ಕೊಡುದು. ನಾವು ದೇವ್ರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡೋಣವ. ದೇವರೇ, ನೀನು ಶೋಧನೆ ಕೊಟ್ಟಾಗ್ಲು ನಾನು ಧೈರ್ಯದಿಂದ ಅದನ್ನ ಸ್ವೀಕಾರ ಮಾಡಿ ಆ ಶೋಧನೆಯಲ್ಲಿ ಜಯವನ್ನು ಹೊಂದುತ್ತೇನೆ. ದೇವರೇ, ನನ್ನಿಂದ ಅಸಾಧ್ಯ ಆದ್ರೆ ನಿನ್ನಿಂದ ಸಾಧ್ಯ ಎಂಬುದಾಗಿ ದೇವ್ರ ಮುಂದೆ ಒಪ್ಪಿಸಿಕೊಡೋಣ. ಕರ್ತನೆ, ಸ್ತೋತ್ರಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮ ಜೀವಿತದಲ್ಲಿ ಬರುವಂತ ಶೋಧನೆಗಳನ್ನ ದೇವರೇ ಎಷ್ಟೋ ಸಾರಿ ನಾವು ಗುಡುಗುಟ್ಟಿದೀವಿ, ಎಷ್ಟೋ ಸಾರಿ ಅಪನಂಬಿಕೆಯ ಮಾತುಗಳನ್ನ ಮಾತನಾಡಿದೀವಿ, ಎಷ್ಟೋ ಸಾರಿ ನಮ್ಮನ್ನೇ ನಾವು ಶಪಿಸಿಕೊಂಡಿದೀವಿ.
ಅಪ್ಪ, ಈ ಸಮಯದಲ್ಲಿ ರಾಜ, ಈ ಬಂದ ಶೋಧನೆಗಳಿಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವ ಶೋಧನೆಯೂ ನಮಗೆ ಕೊಟ್ಟಿದ್ದಿಲ್ಲ ಸ್ವಾಮಿ. ದೇವರೇ, ಇದುವರೆಗೂ ನಮ್ಮನ್ನ ದೇವರ ಎಲ್ಲಾ ಶೋಧನೆಗಳಿಂದ, ಎಲ್ಲಾ ಕೇಡುಗಳಿಂದ ತಪ್ಪಿಸಿ ಕಾಪಾಡ್ತಿದ್ದೀರಾ ಕರ್ತನೆ. ಎಷ್ಟೋ ಸಾರಿ ನಿನ್ನ ಆತ್ಕೊಡ್ಲಿಲ್ಲ, ಆದ್ರೆ ಇನ್ನು ಮುಂದೆ ದೇವರ ಏನೇ ಶೋಧನೆಗಳು, ಸಮಸ್ಯೆ ಎದುರಾದ್ರೂ, ದೇವರೇನೇ ಬಾಧೆಗಳು ಬಂದರು, ನಿನ್ನ ಇನ್ನೂ ಅಧಿಕವಾಗಿ ನಾವು ಆತ್ಕೊಂಡು ನಡೀತೀವಿ ಸ್ವಾಮಿ. ನಮ್ಮನ್ನ ಬಲಪಡಿಸು ದೇವರೇ. ಆ ಶೋಧನೆಯನ್ನು ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ಸಿದ್ಧ ಮಾಡುವ ನನ್ನ ಕರ್ತನೆ, ನಿಮಗೆ ಸ್ತೋತ್ರ ರಾಜ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ ದೇವರೇ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್.